ಹಲೋ ಫ್ರೆಂಡ್ಸ್, ನಾವಿವತ್ತು 2025 ಫೆಬ್ರವರಿ 15ರಂದು ನಡೆದಂತಹ ಮೊರಾರ್ಜಿ ಪ್ರಶ್ನೆ ಪತ್ರಿಕೆಯಲ್ಲಿನ ಗಣಿತ ಪ್ರಶ್ನೆಗಳನ್ನ ಬಿಡಿಸ್ತಾ ಇದ್ದೀವಿ. ಈಗಾಗಲೇ ನಮ್ಮ ಯೂಟ್ಯೂಬ್ ಚಾನೆಲ್ ನಲ್ಲಿ ಹಿಂದಿನ ಅಂದ್ರೆ ಇವತ್ತು ನಾವು ಬಿಡಿಸ್ತಾ ಇರೋದು 50ನೇ ಲೆಕ್ಕ. ಇದರ ಹಿಂದಿನ ಲೆಕ್ಕಗಳನ್ನ ನಮ್ಮ ಯೂಟ್ಯೂಬ್ ಚಾನೆಲ್ ನಲ್ಲಿ ಬಿಡಿಸಿದ್ದೇವೆ. ಆ ವಿಡಿಯೋಗಳನ್ನು ಕೂಡ ನೀವು ನಮ್ಮ ಯೂಟ್ಯೂಬ್ ಚಾನೆಲ್ ಅಲ್ಲಿ ನೋಡಬಹುದು. ಹೌದಾ? ಇವತ್ತಿನ ದಿವಸ ನಾವು A2 ಸಿರೀಸ್ ನ ಮೊರಾರ್ಜಿ ಪ್ರಶ್ನೆ ಪತ್ರಿಕೆಯಲ್ಲಿನ 50ನೇ ಲೆಕ್ಕವನ್ನ ನಾವಿವತ್ತು ಬಿಡಿಸ್ತಾ ಇದ್ದೀವಿ. ಪ್ರಶ್ನೆ ಏನಿದೆ ಅಂತೇಳಿ ತಿಳ್ಕೊಳ್ಳೋಣ. 2462 ಮತ್ತು 3487ಗಳ ಮೊತ್ತವನ್ನು 10ರ ಸ್ಥಾನದ ಸಮೀಪಕ್ಕೆ ಅಂದಾಜಿಸಿರಿ ಅಂತೇಳಿ ಪ್ರಶ್ನೆಯನ್ನ ಕೇಳಿದ್ದಾರೆ. ಹಾಗಾದ್ರೆ ಈ ಲೆಕ್ಕವನ್ನ ನಾವು ಎರಡು ರೀತಿಯಲ್ಲಿ ಮಾಡಬಹುದು. ಒಂದನೇದ್ದು ಮೊತ್ತವನ್ನ ಮಾಡಿ, ಅಂದ್ರೆ ಮೊತ್ತ ಅಂದ್ರೇನು? ಕೂಡಿಸುವುದು. ಹೌದಾ? ಇವೆರಡೂ ಸಂಖ್ಯೆಗಳನ್ನ ಕೂಡಿಸಿ ಆಮೇಲೆ 10ರ ಸ್ಥಾನಕ್ಕೆ ಅಂದಾಜನ್ನ ಮಾಡಬಹುದು, ಅಥವಾ 10ರ ಸ್ಥಾನಕ್ಕೆ ಅಂದಾಜನ್ನ ಮೊದಲೇ ಮಾಡಿ ಆನಂತರ ಆ ಸಂಖ್ಯೆಗಳನ್ನ ಕೂಡಿಸಬಹುದು. ಹಾಗಾದ್ರೆ ಎರಡೂ ರೀತಿಯ ಲೆಕ್ಕಗಳನ್ನ ನಾವಿವತ್ತ ಮಾಡೋಣ. ಹೌದಾ? ನೋಡಿ, ಮೊದಲನೇದಾಗಿ ಈ ಸಂಖ್ಯೆಗಳನ್ನ ಕೂಡಿಸೋಣ. ಮೊತ್ತ ಅಂದ್ರೇನು? ಕೂಡಿಸುವುದು. ಹಾಗಾದ್ರೆ ಇಲ್ಲಿ ಎಷ್ಟಿದೆ? 2462 ಪ್ಲಸ್ ಮೊತ್ತ ಅಂದ್ರೇನು? ಪ್ಲಸ್. ಹೌದಾ? 3487. ಹೌದಾ? ಹಾಗಾದ್ರೆ 2ಕ್ಕೆ 7 ಕೂಡಿಸಿದ್ರೆ 9, 6ಕ್ಕೆ 8 ಕೂಡಿಸಿದ್ರೆ 14, 4ಕ್ಕೆ 4 ಕೂಡಿಸಿದ್ರೆ 8, 8ಕ್ಕೆ 1 ಕೂಡಿಸಿದ್ರೆ 9, 2ಕ್ಕೆ 3 ಕೂಡಿಸಿದ್ರೆ 5. ಹೌದಾ? ಹಾಗಾದ್ರೆ ಈಗ ಮೊತ್ತವನ್ನು ಅಂದರೆ, ಹಾಗಾದ್ರೆ ಮೊತ್ತ ಅಂದ್ರೆ ಏನು? ಕೂಡಿಸಿದಂತ ಉತ್ತರ. ಹಾಗಾದ್ರೆ ಈ ಲೆಕ್ಕಕ್ಕೆ ಈ ಉತ್ತರ ಅಲ್ಲ. ಯಾಕಂದ್ರೆ ನಾವು ಅದನ್ನ ಏನ್ ಮಾಡ್ಬೇಕು? 10ರ ಸ್ಥಾನದ ಸಮೀಪಕ್ಕೆ ಅಂದಾಜಿಸುವುದು. ಹೌದಾ? ಅಂದಾಜು ಬೆಲೆಗಳು ಅಂದಾಗ ನಾವು ಅವುಗಳನ್ನ 10ರ ಸ್ಥಾನಕ್ಕೆ, 100ರ ಸ್ಥಾನಕ್ಕೆ, 1000 ಸ್ಥಾನಕ್ಕೆ ಸಮೀಪದ ಬೆಲೆಗಳನ್ನ ನಾವಲ್ಲಿ ಬರಿಬೇಕಾಗ್ತಾ ಇದೆ. ಹಾಗಾದ್ರೆ ಇಲ್ಲಿ 10ರ ಸ್ಥಾನ ನೋಡಿ, ಬಿಡಿ 10, 100, 1000. 10ರ ಸ್ಥಾನ ಬಿಡಿ 10. ಈ ಸ್ಥಾನಕ್ಕೆ ನಾವು ಏನ್ ಮಾಡ್ಬೇಕಾಗಿದೆ? ಅಂದಾಜು ಮಾಡ್ಬೇಕಾಗಿದೆ. ಹಾಗಾದ್ರೆ 10ರ ಸ್ಥಾನಕ್ಕೆ ಅಂದಾಜು ಮಾಡ್ಬೇಕಂದ್ರೆ ಇದರ ಮುಂದಿನ ಸಂಖ್ಯೆಯನ್ನ ನೋಡ್ಕೋಬೇಕು. ಇದರ ಮುಂದಿನ ಸಂಖ್ಯೆ ಎಷ್ಟಾಗಿದೆ? 9. ಹೌದಾ? ಹಾಗಾದ್ರೆ ಇದರ ಮುಂದಿನ ಸಂಖ್ಯೆ ಏನಾದ್ರೂ 5 ಅಥವಾ 5ಕ್ಕಿಂತ ಹೆಚ್ಚಿಗೆ ಇದ್ರೆ, ಈ ಸಂಖ್ಯೆ 5 ಅಥವಾ 5ಕ್ಕಿಂತ ಹೆಚ್ಚಿಗೆ ಇದ್ರೆ ಇದಕ್ಕೊಂದು ಏನ್ ಮಾಡ್ಬೇಕು? ಕೂಡಿಸ್ಬೇಕು. ಇದಕ್ಕೊಂದು ಏನ್ ಮಾಡ್ಬೇಕು? ನಾನು ಕೂಡಿಸ್ಬೇಕು. ಅವಾಗ ಉತ್ತರ ಏನಾಗ್ತಾ ಇದೆ? ಇದು ಹಾಗೆ ಇರ್ತಾ ಇದೆ. 5, 9 ಇದಕ್ಕೊಂದು ಕೂಡಿಸಿದಾಗ 5 ಆಯ್ತು. ಇದು ಮುಂದೆ ಏನಾಗ್ತಾ ಇದೆ? 0. ಹೌದಾ? ನೋಡಿ, ಇದನ್ನ ಇನ್ನೊಂದು ರೀತಿಯಲ್ಲಿ ಕೂಡ ನಾವು ವಿಚಾರ ಮಾಡಬಹುದು. ಹೇಗೆಂದ್ರೆ 49 ಇದೆ. 49 ಎದಕ್ಕೆ ಸಮೀಪ ಇದೆ? 50. 49, 50. ಹೌದಾ? 10. ಹೌದಾ? ಈ ರೀತಿಯಾಗಿ ನಾವು ಕೂಡ ಅದನ್ನ ಲೆಕ್ಕವನ್ನ ಮಾಡಬಹುದು. ಹಾಗಾದ್ರೆ ಇಲ್ಲಿ ನಾವು ಯಾವ ವಿಧಾನವನ್ನು ಮಾಡಿದ್ದೇವೆ? ಮೊದಲನೇದಾಗಿ ಇವೆರಡೂ ಸಂಖ್ಯೆಗಳನ್ನು ಕೂಡಿಸಿದ್ದೇವೆ, ಆ ನಂತರ ಏನ್ ಮಾಡಿದ್ದೇವೆ? ಅಂದಾಜನ್ನ ಮಾಡಿದ್ದೇವೆ. ಹಾಗಾದ್ರೆ ಇಲ್ಲಿ ಇನ್ನೊಂದು ರೀತಿಯಲ್ಲಿ ಮಾಡೋಣ. ಏನಂದ್ರೆ ಮೊದಲೇ ಅಂದಾಜವನ್ನ ಮಾಡಿಬಿಡೋಣ. ಮೊದಲೇ ಅಂದಾಜವನ್ನ ಮಾಡೋಣ. ನೋಡಿ, ಹಾಗಾದ್ರೆ 2462 ಇದನ್ನ 10ರ ಸ್ಥಾನಕ್ಕೆ ಅಂದಾಜು ಮಾಡಿದಾಗ ನಮ್ಗೆ ಎಷ್ಟಾಗ್ತಾ ಇದೆ? ನೋಡಿ, ಇದು ಬಿಡಿ ಸ್ಥಾನ, ಇದು 10 ಸ್ಥಾನ. 10 ಸ್ಥಾನಕ್ಕೆ ಅಂದಾಜು ಮಾಡ್ಬೇಕಂದ್ರೆ ಮುಂದಿನ ಸಂಖ್ಯೆ ನೋಡ್ಬೇಕು. ಮುಂದಿನ ಸಂಖ್ಯೆ ಎಷ್ಟಿದೆ? 2 ಇದೆ. ಅಂದ್ರೆ 5ಕ್ಕಿಂತ ಕಡಿಮೆ ಇದ್ರೆ ಈ ಸಂಖ್ಯೆ ಹೇಗಿರುತ್ತೆ ಹಾಗೆ ಬರ್ಕೋಬೇಕು. ಹಾಗಾದ್ರೆ ಇದೇನಾಗ್ತಾ ಇದೆ? 2, 4, 6, 0. ನೋಡಿ, ಇದನ್ನ 10 ಸ್ಥಾನಕ್ಕೆ ಅಂದಾಜು ಮಾಡಿದಾಗ ಹಿಂದಿನದು ಹೇಗಿದೆ ಹಾಗೆ ಇರ್ತದೆ. ಇಲ್ಲಿ ಏನಾಗ್ತಾ ಇದೆ? ಈ ಸಂಖ್ಯೆಯು ಕೂಡ ಹಾಗೆ ಇರುತ್ತೆ. ಈ ಮುಂದಿನ ಸಂಖ್ಯೆ ಏನಾಗ್ತಾ ಇದೆ? 0.
ಅದೇ ರೀತಿಯಲ್ಲಿ 3487ನ 10 ಸ್ಥಾನಕ್ಕೆ ಅಂದಾಜು ಮಾಡಿದಾಗ ಬಿಡಿ 10, ಇದರ ಮುಂದಿನ ಸಂಖ್ಯೆ ಏನಾಗಿದೆ 7 ಆಗಿದೆ. ಅಂದ್ರೆ 5ಕ್ಕಿಂತ ಹೆಚ್ಚು, 5ಕ್ಕಿಂತ ಇದು ಹೆಚ್ಚಿದ್ರೆ ಇದಕ್ಕೊಂದು ಏನ್ ಮಾಡ್ಬೇಕು, ಕೂಡಿಸ್ಬೇಕು. ಇವೆರಡು ಸಂಖ್ಯೆಗಳನ್ನ ಹಾಗೆ ಇಡಬೇಕು. 3 4. ಈಗ 8 ಇದ್ದದ್ದು ಏನಾಗ್ತದೆ 9 ಮುಂದೆ 0. ಈಗ ಇವೆರಡನ್ನು ನಾವೇನ್ ಮಾಡೋಣ, ಕೂಡಿಸೋಣ. 0ಗೆ 0 ಕೂಡಿಸಿದ್ರೆ 0, 6ಕ್ಕೆ 9 ಕೂಡಿಸಿದ್ರೆ 15, 4ಕ್ಕೆ 4 ಕೂಡಿಸಿದ್ರೆ 8, 8ಕ್ಕೆ 1 ಕೂಡಿಸಿದ್ರೆ 9, 2ಕ್ಕೆ 3 ಕೂಡಿಸಿದ್ರೆ 5. ಎಷ್ಟು ಬಂತು, 5950. ಇದು 5950. ಹಾಗಾಗಿ ನೋಡಿ, ಈ ಲೆಕ್ಕಗಳನ್ನ ಮೊದಲೇ ಕೂಡಿಸಿ ಆಮೇಲೆ ಅಂದಾಜು ಮಾಡಬಹುದು, ಅಥವಾ ಮೊದಲೇ ಅಂದಾಜು ಮಾಡಿ ಆಮೇಲೆ ಕೂಡ ನಾವು ಕೂಡಿಸಬಹುದು. ಈ ರೀತಿಯಾಗಿ ಲೆಕ್ಕಗಳನ್ನ ಮಾಡಬಹುದು. ಹೌದಾ? ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿರಿ. ಹೀಗೆ ನಮ್ಮೆಲ್ಲ ವಿಡಿಯೋಗಳನ್ನ ನೋಡ್ತಾ ಇರಿ. ಮುಂದೆಯೂ ಕೂಡ ನಾವು ಇದರ ಮುಂದಿನ ಲೆಕ್ಕವಾದ 51, 52 ಮುಂದಿನ ಲೆಕ್ಕಗಳನ್ನು ಕೂಡ ನಾವು ನಮ್ಮ ಯೂಟ್ಯೂಬ್ ಚಾನಲ್ ನಲ್ಲಿ ಅಪ್ಲೋಡ್ ಮಾಡ್ತೇವೆ. ಆ ವಿಡಿಯೋಗಳನ್ನು ಕೂಡ ನೀವು ವೀಕ್ಷಣೆ ಮಾಡಬಹುದು ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.